Hello students, welcome back to TGI DCT Coaching Center. So ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ಸ್ಟ್ರಕ್ಚರ್ KEA ಇಂದ ನೋಟಿಫಿಕೇಶನ್ ಬಂದಿರುವಂತದ್ದು. ದಿಸ್ ಇಸ್ ದ ಆಕ್ಚುಯಲ್ ಇನ್ಫಾರ್ಮೇಶನ್ ಆಗಿರುತ್ತೆ. ವೆರಿ ಸ್ಪೆಷಲಿ SC ST ಕ್ಯಾಟಗರಿ 1 ಅವರಿಗೆ ಡ್ಯೂರಿಂಗ್ ದ ಆಪ್ಷನ್ ಎಂಟ್ರಿ ಕೂಡ ನಿಮ್ಗೆ KEA ಅಲ್ಲಿ ಮೆನ್ಷನ್ ಮಾಡಿರೋ ಫೀಸಿಗಿನ ಸ್ವಲ್ಪ ಜಾಸ್ತಿ ಫೀಸ್ ನಿಮ್ಗೆ ಆಪ್ಷನ್ ಎಂಟ್ರಿಯಲ್ಲಿ ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕೆಲವು ಸ್ಟೂಡೆಂಟ್ಸ್ ಪ್ಯಾನಿಕ್ ಆಗಿದ್ದೀರಾ. ಆ ನಿಮ್ಮ ಡೌಟಿಗೆ ಕೂಡ ಈ ವಿಡಿಯೋದಲ್ಲಿ ಸೊಲ್ಯೂಷನ್ಸ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಫೀಸ್ ಸ್ಟ್ರಕ್ಚರ್ ಡೀಟೇಲ್ಸ್ ಇದೆ. ಸೊ ಟಿಲ್ ದ ಎಂಡ್ ಸ್ಕಿಪ್ ಮಾಡ್ದಲೇ ವಾಚ್ ಮಾಡಿ. ಜೊತೆಗೆ ಇದೇ ಯೂಟ್ಯೂಬಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಾಕಷ್ಟು ನಿಮ್ಮ DCT ಪ್ರಾಸೆಸ್ ರಿಲೇಟೆಡ್ ಇನ್ಫಾರ್ಮೇಶನ್ ವಿಡಿಯೋಸ್ಗಳು ಈಗಾಗಲೇ ರಿಲೀಸ್ ಮಾಡಿದೀವಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ VTO ಅಂಡ್ ಆಟೋನಮಸ್, ಏಡೆಡ್ ಅನ್ಏಡೆಡ್, ಗವರ್ಮೆಂಟ್ ಡಿಫರೆನ್ಸಸ್ ಅಂದ್ರೆ ಏನು ಅನ್ನೋಂಥದ್ದು ಇರ್ಬೋದು. ಲಾಸ್ಟ್ ಇಯರ್ ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ನೀವು ನೋಡ್ಲೇಬೇಕಾದಂತ ವಿಡಿಯೋ. ಸೊ ದಟ್ ನಿಮ್ಗೆ ಕಾಲೇಜಲ್ಲಿ ಯಾವ ರೀತಿ ಫೀಸ್ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅಲ್ಲಿ ಐಡಿಯಾ ಗೊತ್ತಾಗುತ್ತೆ. ಇನ್ನು ಇಂಪ್ಯಾಕ್ಟ್ ಆಫ್ ಚಾಯ್ಸ್ 1, ಚಾಯ್ಸ್ 2, ರೌಂಡ್ 1, ರೌಂಡ್ 2, ಎನ್ ನಂಬರ್ ಆಫ್ ವಿಡಿಯೋಸ್, ಎಜುಕೇಶನಲ್ ಲೋನ್, ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆಲ್ಲ ಇನ್ಫಾರ್ಮೇಶನ್ಸ್ ಗಳು ಸಿಗ್ತಾ ಇದೆ ಸ್ಟೂಡೆಂಟ್ಸ್. ಸೊ ಈಗ ನೋಡೋಣ. ಸೊ KEA ಇಂದ ನೀವು KEA ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಮ್ಗೆ KEA ಇಂದ ಈಗಾಗಲೇ ಅನೌನ್ಸ್ಮೆಂಟ್ ಬಂದಿರೋದು. ಯಾರೆಲ್ಲ ಲ್ಯಾಟರಲ್ ಎಂಟ್ರಿ ಇಂಜಿನಿಯರಿಂಗ್ ಹೋಗ್ತಿದ್ದೀರಾ ಮತ್ತು ಆರ್ಕಿಟೆಕ್ಚರ್ ಗೆ ಜಾಯಿನ್ ಆಗ್ತಿದ್ದೀರಾ 2024 ಅಂಡ್ 2025 ಅಂದ್ರೆ ಈ ವರ್ಷ 2024 ಅಲ್ಲಿ ಜಾಯಿನ್ ಆಗ್ತಾ ಇರುವಂತ ಸ್ಟೂಡೆಂಟ್ಸ್ ಗೆ ಯಾರೆಲ್ಲ GM 2A 2B 3A 3B ಇದ್ದೀರಾ, ಇನ್ಕ್ಲೂಡಿಂಗ್ SC ST ಅಬೌಟ್ 10 lakh ಫೀಸ್ ಇರೋರು. ಸೊ ಈ ಎಲ್ಲ ರಿಸರ್ವೇಶನ್ ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ನೋಡಬಹುದು. ಸೊ ಈ ಎಲ್ಲಾ ರಿಸರ್ವೇಶನ್ ಸ್ಟೂಡೆಂಟ್ಸ್ SC ST ಗೆ ಪೇರೆಂಟ್ಸ್ ಇನ್ಕಮ್ ಮೋರ್ ದನ್ 10 lakhs ಇರೋರು, ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಪೇರೆಂಟ್ಸ್ ಆನ್ಯುಯಲ್ ಇನ್ಕಮ್ ಮೋರ್ ದನ್ 2.5 lakh ಇದ್ದಾಗ ಸೊ ಆ ಸ್ಟೂಡೆಂಟ್ಸ್ ಗೆ ಗವರ್ಮೆಂಟ್ ಫೀಸ್ ಯಾವ ತರ ಇರ್ತದೆ. ಸೊ ಇನ್ನು ಗವರ್ಮೆಂಟ್ ಫೀಸ್, ಪ್ಯೂರ್ ಗವರ್ಮೆಂಟ್ ಕಾಲೇಜ್ ಫೀಸು 44,210. ಏಡೆಡ್ ಕಾಲೇಜಲ್ಲಿ ಏಡೆಡ್ ಕೋರ್ಸ್ ಗಳಿಗೆ 44,210 rupees. UBC ಅನ್ನೋದು ಪ್ಯೂರ್ ಗವರ್ಮೆಂಟ್ ಕಾಲೇಜ್ ಬಟ್ ಅದು ಆಟೋನಮಸ್ ಬಾಡಿ ಆಗಿರುತ್ತೆ. ಹಾಗಾಗಿ 49,100 rupees. ಇನ್ನು ಅನ್ಏಡೆಡ್ ಕಾಲೇಜು, ಸೊ ಏಡೆಡ್ ಕಾಲೇಜಲ್ಲಿ ಅನ್ಏಡೆಡ್ ಕೋರ್ಸ್ಗಳಿಗೆ 99,924 rupees ಇದೆ. ಇನ್ನು ಟೈಪ್ 2 ಕಾಲೇಜಸ್, ಸೊ ಅವುಗಳಿಗೆ 1,07,615 rupees. ಡೀಮ್ಡ್ ಪ್ರೈವೇಟ್ ಯೂನಿವರ್ಸಿಟಿಗೆ 99,924 rupees ಇದೆ. ಇನ್ನು ಯಾರೆಲ್ಲ SC STs ಇದ್ದೀರಾ, ಆ SC STs ಗಳಿಗೆ ಆನ್ಯುಯಲ್ ಇನ್ಕಮ್ ನಿಮ್ದು ಲೆಸ್ ದನ್ 2.5 lakh ಇದ್ರೆ, ಸೊ ಆನ್ಯುಯಲ್ ಇನ್ಕಮ್ ಲೆಸ್ ದನ್ 2.5 lakh ಮತ್ತು ಆನ್ಯುಯಲ್ ಇನ್ಕಮ್ ಅಪ್ ಟು 10 lakhs ಇದ್ರೂ ಕೂಡ ಎಲ್ರಿಗೂ ಸೇಮ್ ಫೀ ಸ್ಟ್ರಕ್ಚರ್ ಇದೆ. ಸೊ ನೀವು ಗವರ್ಮೆಂಟ್, ಏಡೆಡ್, UBC, ಏಡೆಡ್ ಕಾಲೇಜಲ್ಲಿ ಅನ್ಏಡೆಡ್ ಕಾಲೇಜಲ್ಲಿ ಏಡೆಡ್, ಈವನ್ ಡೀಮ್ಡ್ ಪ್ರೈವೇಟ್ ಎಲ್ಲ ಸೈಡ್ ಅಲ್ಲೂ SC STs ಗಳಿಗೆ ನಿಮ್ಗೆ ಗವರ್ಮೆಂಟ್ ಕೊಡ್ತಾ ಇರೋದು 750 rupees ಪೇ ಮಾಡಬೇಕು. ಇನ್ನು ವೆರಿ ಸ್ಪೆಷಲಿ ಕ್ಯಾಟಗರಿ 1 ಸ್ಟೂಡೆಂಟ್ಸ್, ಸೊ ಅಪ್ ಟು 2.5 lakh ಯಾರೆಲ್ಲ ಇದ್ದೀರಾ, ಪ್ಯೂರ್ ಗವರ್ಮೆಂಟ್ ಕಾಲೇಜ್ ಆದ್ರೆ 24,710 rupees ಇದೆ. ಮತ್ತು ಏಡೆಡ್ ಕಾಲೇಜು UBC ಕೂಡ 24,710 rupees ಇದೆ. ಏಡೆಡ್ ಕಾಲೇಜಲ್ಲಿ ಅನ್ಏಡೆಡ್ ಸೀಟ್ಸ್ ಗೆ 80,424. ಏಡೆಡ್ ಕಾಲೇಜಲ್ಲಿ ಅನ್ಏಡೆಡ್ ಕೋರ್ಸಸ್, ಅನ್ಏಡೆಡ್ ಕಾಲೇಜು ಸೊ 88,115 rupees. ಇನ್ನು ಡೀಮ್ಡ್ ಪ್ರೈವೇಟ್ ಯೂನಿವರ್ಸಿಟೀಸ್ ಅಲ್ಲಿ ಫೀಸು 80,424 rupees ಇದೆ. ಆದ್ರೆ ಇಲ್ಲಿ ಮೆನ್ಷನ್ ಮಾಡಿರೋ ಅಷ್ಟೇ ಫೀಸು ನಿಮಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಕಾಣಿಸ್ತಾ ಇಲ್ಲ, ಅಲ್ಲಿ ಜಾಸ್ತಿ ತೋರಿಸ್ತಾ ಇದೆ. ಅದಕ್ಕೆ ರೀಸನ್ ಏನು ಅಂತ ವೆರಿ ಸೂನ್ ನೋಡೋಣ. ಸೊ ಟಿಲ್ ದ ಎಂಡ್ ವಾಚ್ ಮಾಡಿ.
ಈ ವಿಡಿಯೋನ. ಸೊ ಈಗೇನ್ ನಾನು ಟೇಬಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ, ಇದರಲ್ಲಿ ನೀವು ಆಕ್ಚುಲಿ ಯೂನಿವರ್ಸಿಟೀಸ್ ಗಳಿಗೆ ಫೀಸ್ ಪೇ ಮಾಡಬೇಕು. ಇಂಜಿನಿಯರಿಂಗ್ ಹೋಗೋರು 9,960 rupees, ಆರ್ಕಿಟೆಕ್ಚರ್ ಹೋಗೋರು 11,260 rupees. ಸೊ ಈ ಫೀಸ್ ನೀವು ಮತ್ತೆ ಹೋಗಿ ಎಕ್ಸ್ಟ್ರಾ ಪೇ ಮಾಡೋ ನೆಸೆಸಿಟಿ ಇಲ್ಲ, ಈಗಾಗಲೇ ಈ ಫೀಸ್ ಆ ಟೇಬಲ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಅನ್ಕೋಬಹುದು ಕೆಲವು ಸ್ಟೂಡೆಂಟ್ಸ್ ಈಗ ಯೂನಿವರ್ಸಿಟಿ ಫೀಸ್ ಅಲ್ಲಿ 9,960 rupees ಪೇ ಮಾಡಬೇಕು, ಬಟ್ ಇಲ್ಲಿ ನೋಡ್ರಿ SC/STs ಗಳಿಗೆ 750 ಇದೆ, ಈ ಟೇಬಲ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಕನ್ಫ್ಯೂಷನ್ ನಾನು ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ವೆರಿ ಸ್ಪೆಷಲಿ ಯಾರೆಲ್ಲ ಅದರ್ ದೆನ್ SC/STs ಇದ್ದೀರಾ ಅವ್ರಿಗೆಲ್ಲ ನಿಮಗೆ ಈ ತರ ಕ್ವೆಶನ್ ನಿಮ್ಗೆ ಕ್ವೆಶನ್ ಇದೆ. ಸೊ ಹೆಂಗೆ ಆಡ್ ಮಾಡಿದ್ದಾರೆ ಅನ್ನೋದು ಅದನ್ನ ಕೂಡ ನಿಮ್ ಜನರಲ್ ಅದರ್ ದೆನ್ SC/ST ಸ್ಟೂಡೆಂಟ್ಸ್ ಗಳಿಗೆ ಆ ಕ್ಲಾರಿಫಿಕೇಶನ್ ಹೇಳ್ತೀನಿ. ಯಾರೆಲ್ಲ ಆರ್ಕಿಟೆಕ್ಚರ್ ಹೋಗ್ತಿದ್ದೀರಾ, ನೀವು ಏನ್ ಕಾಲೇಜ್ ಫೀಸ್ ಕಟ್ತೀರಾ ಅದ್ರ ಜೊತೆಗೆ 650 rupees ಎಕ್ಸ್ಟ್ರಾ ಪೇ ಮಾಡಬೇಕು. 10,000 rupees ಫೀಸು ಗವರ್ಮೆಂಟ್ ಅಂಡ್ ಏಡೆಡ್ ಕಾಲೇಜ್ ಅವರಿಗೆ ಆಲ್ರೆಡಿ ಆಡ್ ಮಾಡಿದ್ದಾರೆ. ಅನ್ಏಡೆಡ್ ಪ್ರೈವೇಟ್ ಡೀಮ್ಡ್ ಕಾಲೇಜ್ ಅವರು 20,000 ಆಲ್ರೆಡಿ. ಇಲ್ಲಿ ಏನಿದೆ ಈ ಯಾವ ಫೀಸ್ ಮತ್ತೆ ಕಾಲೇಜ್ ಅಲ್ಲಿ ಅವ್ರು ಸಪರೇಟ್ ಆಗಿ ಕೇಳಲ್ಲ, ಇದೆಲ್ಲ ಆಡ್ ಮಾಡಿನೇ ಈ ಟೇಬಲ್ ಅಲ್ಲಿ ಅವರು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಓಕೆ, ಈಗ ನೋಡೋಣ ನಾವು ಲಾಸ್ಟ್ ಇಯರ್ ಫೀಸ್ ಸ್ಟ್ರಕ್ಚರ್ ನೋಡೋಣ. ಸೊ ಯಾಕೆ ಈ ಫೀಸ್ ಸ್ಟ್ರಕ್ಚರ್ ತೋರಿಸ್ತಿದ್ದೀನಿ ಅಂದ್ರೆ ನಿಮ್ಗೆ ಇಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು. UBDT ದಾವಣಗೆರೆ ಫಸ್ಟ್ 4 ನೋಡಿ, ಡಿಫ್ರೆಂಟ್ ಬ್ರಾಂಚಸ್ ಕೊಟ್ಟಿದ್ದೀನಿ, ಡಿಫ್ರೆಂಟ್ ಕ್ಯಾಟಗರಿ ರಿಸರ್ವೇಶನ್ ಕೊಟ್ಟಿದ್ದೀನಿ. ಆ ಡಿಫ್ರೆಂಟ್ ಕ್ಯಾಟಗರಿ ರಿಸರ್ವೇಶನ್ ಅಲ್ಲಿ ಲಾಸ್ಟ್ ಇಯರ್ ಅಂದ್ರೆ 2023 ಅಲ್ಲಿ 38,450 rupees ಇತ್ತು. ಸೊ ಈ ವರ್ಷ ಏನಾಗಿದೆ 44,000 ಫೀಸ್ ನಿಮ್ಗೆ ಇದೆ, 44,000 ಸಮಥಿಂಗ್. ಓಕೆ, ಈಗ ನೋಡೋಣ ಯಾರೆಲ್ಲ 3B 2A ಅದರ್ ಕ್ಯಾಟಗರಿ ಇದೀರಾ ಅವರೆಲ್ಲ KE ಅವ್ರು ಏನ್ ಮೆನ್ಷನ್ ಮಾಡಿದ್ದಾರೆ, ಹೋದ ವರ್ಷ 38,450 ಪೇ ಮಾಡಿದ್ರು, ಕಾಲೇಜಿಗೆ ಹೋದಾಗ ಯಾವುದೇ ತರ ಪೇ ಮಾಡಿಲ್ಲ. ಸೊ ಅವ್ರಿಗೆ ಟೋಟಲ್ ಪೇ ಮಾಡಿರೋದು 38,450 rupees ಆಯ್ತು. SC/ST ಅವ್ರಿಗೆ ಹೋದ ವರ್ಷ 500 ಇತ್ತು. ಸೊ 500 ಇಲ್ಲಿ ಪೇ ಮಾಡಿದ್ರು, ಇದರ ಡಿಫರೆನ್ಸ್ ಅಮೌಂಟ್ ಅನ್ನ ಇಲ್ಲಿ ಪೇ ಮಾಡಿದ್ರು. ಅಂದ್ರೆ 38,450 rupees ಅಲ್ಲಿ 500 ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿ ಉಳಿದಿರೋದನ್ನ ಕಾಲೇಜ್ಗೆ SC/STs ಕ್ಯಾಟಗರಿ 1 ಅವರು ನೀವು KEಗೆ ಏನ್ ಪೇ ಮಾಡಿರ್ತೀರಾ ಆ ಡಿಫರೆನ್ಸ್ ಅಮೌಂಟ್ ನ ಹೋಗಿ ಕಾಲೇಜಿಗೆ ಪೇ ಮಾಡಲೇಬೇಕು. ಸೊ ದಿಸ್ ಇಟ್ ಇಂಡಿಕೇಟ್ಸ್ ಎಲ್ಲಾದು ಕೂಡ ಸೇಮ್ ಇದೆ ಫಾರ್ ಆಲ್ ಕ್ಯಾಟಗರಿ ಅವ್ರಿಗೆ. ಹಾಗಾದ್ರೆ ನೀವು ಕೇಳ್ಬೋದು, ಮ್ಯಾಮ್ ಎಲ್ಲರಿಗೂ ಸೇಮ್ ಇದ್ರೆ ಮತ್ ಏನಕ್ಕೆ ಮ್ಯಾಮ್ ನಮಗಿಲ್ಲಿ ಈ ಫೀಸ್ ಸ್ಟ್ರಕ್ಚರ್ ಅಲ್ಲಿ 750 rupees ಇಲ್ಲಿ 24,710 rupees ಅಂತ ಮತ್ತೆ ಏನಕ್ಕೆ ನಮ್ಗೆ ಮಾಡಿದ್ರು, ಏನಕ್ಕೆ ರಿಸರ್ವೇಶನ್ ಕೊಟ್ಟಿದ್ದಾರೆ ಅಂತ ಕೇಳೋದಾದ್ರೆ, ಸೊ ಒಂದ್ ತಿಳ್ಕೊಳ್ಳಿ ಸ್ಟೂಡೆಂಟ್ಸ್, ಈಗ 2 ತರ ಫೀಸ್ ನ ಫಾರ್ಮ್ ಮಾಡಬೇಕು. ಆಕ್ಚುಲಿ ನೀವು 2 ಫೀಸಸ್ ಪೇ ಮಾಡಬೇಕು, ಒಂದು KEಗೆ ಇನ್ನೊಂದು ಕಾಲೇಜಿಗೆ. ಓಕೆ, KEಗೆ ಫೀಸ್ ಪೇ ಮಾಡಿದ್ಮೇಲೆ ಕಾಲೇಜಿಗೆ ಹೋಗಿ ಪೇ ಮಾಡಬೇಕು, ಈಗಾಗಲೇ ತೋರಿಸಿದೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ 750 ಮಾಡಿದ್ರೆ ಕೆಲವು ಕಾಲೇಜ್ಗಳು ಆಕ್ಚುಲಿ ಫೀಸ್ ಎಷ್ಟಿದೆ 44,210 rupees ಇದೆ. ಆ 44,210 ಅಲ್ಲಿ ನೀವು KEಗೆ 750 ಕಟ್ಟಿದ್ರೆ SC/ST ಅವರು ದ ಡಿಫರೆನ್ಸ್ ಅಮೌಂಟ್ ಅನ್ನ ಕಾಲೇಜ್ ಅವರು ಪೇ ಮಾಡಿಸ್ಕೊಳ್ತಾರೆ. ಕೇಸ್ 1 ಒಂದು ನೀವು ಕಾಲೇಜಿಗೆ ಫೀಸ್ ಕಟ್ತೀರಾ, ಅದಾದ್ಮೇಲೆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀರಾ. ಸ್ಕಾಲರ್ಶಿಪ್ ಅಪ್ಲೈ ಮಾಡಿದಾಗ ಈ ಅಮೌಂಟ್ ಏನಿರುತ್ತೆ ಇದನ್ನ ಬಿಟ್ಟು ಅಂದ್ರೆ ಇದು ನಿಮ್ಗೆ ಅಮೌಂಟ್ ರೀಫಂಡ್ ಆಗಲ್ಲ. ಓಕೆ, ಈ 750 rupees ಬಿಟ್ಟು ಉಳಿದಿರೋದು ಎಷ್ಟು ಅಮೌಂಟ್ ಇದೆ ಆ ಅಮೌಂಟಿಗೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀರಾ, ನಿಮ್ಗೆ ಸ್ಕಾಲರ್ಸ್ ಬರುತ್ತೆ. ಸೊ ನೀವು ಯುಟಿಲೈಸ್ ಆಗ್ತೀರಾ ಅಂದ್ರೆ ಅಲ್ಲಿಗೆ ನಿಮಗೆ ಫೀಸು 750ನೇ ಅಂದಂಗಾಯ್ತು. ಅದೇ ರೀತಿ ಕ್ಯಾಟಗರಿ 1 ಅವ್ರಿಗೆ. ಈಗ ಎರಡನೇ ಕೇಸಲ್ಲಿ ಏನಾಗುತ್ತೆ, ನಿಮಗೆ ಕೆಲವು ಕಾಲೇಜಲ್ಲಿ ಈಗ ಇಲ್ಲಿ ನೋಡ್ರಿ 1,07,650 rupees ಪೇ ಮಾಡಿ. ಆಕ್ಚುಲಿ ನೀವು KEಗೆ ಪೇ ಮಾಡೋದಷ್ಟು 750 rupees ಪೇ ಮಾಡ್ತೀರಾ. 750 ಪೇ ಮಾಡಿದ್ರೆ ದ ಡಿಫರೆನ್ಸ್ ಅಮೌಂಟ್ ಎಷ್ಟು ಬರ್ಬೋದು, ಅರೌಂಡ್ ಅಪ್ರಾಕ್ಸ್ ಮಾಡೋಣ, ಯಾಕಂದ್ರೆ 650 ನಾನು ಒಂದು ಅಪ್ರಾಕ್ಸ್ ಮಾಡಿ ನಿಮ್ಗೆ ಲೆಕ್ಕ ಹೇಳ್ತೀನಿ. ಸೊ ನೀವು ಅಗೇನ್ ಕಾಲೇಜಿಗೆ ಹೋಗಿ 6,900 rupees ಸಮಥಿಂಗ್ ಕಟ್ಬೇಕಾಗುತ್ತೆ. ಒಂದು ರೌಂಡ್ ಫಿಗರ್ ಮಾಡೋಣ, 1,07,000 ಕಟ್ಬೇಕು. ಕೆಲವು ಕಾಲೇಜ್ಗಳು 1,07,000 ನ
ಫುಲ್ ಆಫ್ ಫುಲ್ ನಿಮ್ಗೆ ಕಾಲೇಜ್ ಫೀಸ್ ಅಂತ ಪೇ ಮಾಡಿಸ್ಕೊಳ್ತಾರೆ. ಆಮೇಲೆ ಸ್ಕಾಲರ್ಸ್ ಅಪ್ಲೈ ಮಾಡಿ, ಸ್ಕಾಲರ್ಸ್ ಅಪ್ಲೈ ಮಾಡಿದಾಗ ಕೆಲವ್ರಿಗೆ 60 ಬರ್ಬೋದು, ಕೆಲವ್ರಿಗೆ 70 ಬರ್ಬೋದು, ಕೆಲವ್ರಿಗೆ ಅದು ಡಿಫ್ರೆನ್ಸ್ ಆಗಿರುತ್ತೆ. ನಿಮ್ಗೆ ಏನ್ ಬರುತ್ತೆ ನೀವು ತಗೊಳ್ಳಿ, ಇನ್ನು ಉಳಿದಿದ್ದು ಸ್ವಲ್ಪ ಆದ್ರೂ ನೀವು ಕಟ್ಟಬೇಕಾಗುತ್ತೆ SC ST ಅಥವಾ ಕ್ಯಾಟಗರಿ 1 ಸ್ಟೂಡೆಂಟ್ಸ್. ಸೊ ಇನ್ ಕಾಲೇಜ್ಗಳು ಏನ್ ಮಾಡುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ 1,07,000 ಪೇ ಮಾಡ್ಬೇಕಲ್ವಾ, ಅವ್ರು ನಿಮ್ಮ ಹತ್ರ ಒಂದು 30,000 ಅಷ್ಟೇ ಪೇ ಮಾಡಿಸ್ಕೊತಾರೆ. ಅಂದ್ರೆ KEAಗೆ 750 ಕಟ್ತೀರಾ, ಕಾಲೇಜಿಗೆ ಹೋಗಿ ಒಂದು ಅರೌಂಡ್ 30,000 to 40,000 ಪೇ ಮಾಡ್ತೀರಾ. ಇನ್ ಡಿಫರೆನ್ಸ್ ಅಮೌಂಟ್ ನೀವು ಸ್ಕಾಲರ್ ಅಪ್ಲೈ ಮಾಡ್ತೀರಾ. ಸ್ಕಾಲರ್ ಅಪ್ಲೈ ಮಾಡಿದ್ಮೇಲೆ ಆ ಸ್ಕಾಲರ್ ಅಮೌಂಟ್ ಬಂದ ಮೇಲೆ ಅದು ಸ್ಟೂಡೆಂಟ್ಸಿಗೆ ಬರೋದಿಲ್ಲ, ಕಾಲೇಜಿಗೆ ಹೋಗ್ತದೆ. ಅರ್ಥ ಆಯ್ತಾ? ಸೊ ಕನ್ಫ್ಯೂಸ್ ಆಗಬೇಡಿ, 2 ತರ ಫೀಸ್ ಇದೆ, KEA ಫೀಸ್, ಕಾಲೇಜ್ ಫೀಸ್. ಸೊ ಫುಲ್ ಫೀಸ್ ನೀವು ಕಟ್ಟಲೇಬೇಕು. ಸೊ ಒಂದು KEA ಕಟ್ಟಲೇಬೇಕು. KEAಗಂತೂ ಇಲ್ಲಿ ಏನೇನ್ ಮೆನ್ಷನ್ ಆಗಿದೆ ಇದೇ ರೀತಿ ಬರುತ್ತೆ, ಯಾವ್ದು ವರೀಸ್ ಆಗೋದು ಬೇಡ. ಸೊ ಅದು ಯಾಕೆ ಅನ್ನೋದು ಕ್ಲಾರಿಫಿಕೇಶನ್ ಕೊಡ್ತೀನಿ, ಇನ್ನು ಟಿಲ್ ದ ವಿಡಿಯೋ ಅಟ್ ದ ಎಂಡ್ ವರ್ಗು ನೋಡಿ. ಸೊ ನೀವು KEA ಫೀಸ್ ಕಟ್ತೀರಾ, ಕಾಲೇಜಿಗೆ ಹೋದ್ಮೇಲೆ ಕಾಲೇಜು ಫುಲ್ ಅಮೌಂಟ್ ಕಟ್ರಿ, ಸ್ಕಾಲರ್ ಬಂದ್ಮೇಲೆ ತಗೊಳ್ರಿ. ಅದರ್ವೈಸ್ ಅರ್ಧ ಕಟ್ರಿ, ಇನ್ನು ಅರ್ಧ ಸ್ಕಾಲರ್ ಅಲ್ಲಿ ಕಟ್ರಿ. ಸೊ ಅಕಸ್ಮಾತ್ ನೀವು ಪೇ ಮಾಡಿಸ್ಕೊಳ್ತಾರೆ, ನೀವು ಇನ್ನು ಅರ್ಧ ಸ್ಕಾಲರ್ ಅಲ್ಲಿ ಬರ್ಲಿ ಅಂತ ಅಂದು ನೀವೇನಾದ್ರೂ ಮಿಸ್ಟೇಕ್ ಮಾಡಿ ಸ್ಕಾಲರ್ ನಿಮ್ಗೆ ಬರ್ದೇ ಇದ್ರೆ, ಸ್ಕಾಲರ್ ಡಿಲೇ ಮಾಡಿದ್ರೆ, ಸೊ ನೀವು ಪೇ ಮಾಡಬೇಕಾಗುತ್ತೆ. ಒಟ್ಟಾರೆ ಏನ್ ಫೀಸ್ ಸ್ಟ್ರಕ್ಚರ್ ಇದೆ ಎಲ್ಲಾರ್ಗೂ ಸೇಮ್ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಆದ್ರೆ ಸ್ಕಾಲರ್ಸ್ ಥ್ರೂ SC STs ಕ್ಯಾಟಗರಿ 1 ಮಕ್ಕಳಿಗೆ ಸ್ಕಾಲರ್ ಅಲ್ಲಿ ಅಮೌಂಟ್ ರೀಫಂಡ್ ಆಗುತ್ತೆ. ಅದು ಸ್ಕಾಲರ್ಶಿಪ್ ನ ಸರಿಯಾದ ರೀತಿ ಫಾಲೋ ಅಪ್ ಮಾಡಿದ್ರೆ ಮಾತ್ರ. ಈಗ ವೆರಿ ಇಂಪಾರ್ಟೆಂಟ್ ಡೌಟ್ ನಮ್ಮ ಸ್ಟೂಡೆಂಟ್ಸ್ಗೆ ಕಾಡ್ತಾ ಇರೋದೇನು ಅಂದ್ರೆ, ಈ PDF ನಾನು ಏನ್ ತೋರಿಸ್ತಾ ಇದ್ದೀನಿ ಇದು ನಮ್ಮ ಕೋಚಿಂಗಿನ ಒಂದು ಸ್ಟೂಡೆಂಟ್ ಇಂದು PDF ಆಗಿರ್ತದೆ. ಈಗ ಈ ಸ್ಟೂಡೆಂಟ್ ಸೊ ಅವನು ಬೇಕಾಗಿರೋ ಕಾಲೇಜಸ್ ಗಳನ್ನ ಎಂಟ್ರಿ ಮಾಡಿದ್ದಾನೆ. ಆಕ್ಚುಲಿ ಈ ಸ್ಟೂಡೆಂಟ್ ಬಂದು ಕ್ಯಾಟಗರಿ 1 ಆಗಿದ್ದಾನೆ. ಕ್ಯಾಟಗರಿ 1 ಆಗಿದ್ರೆ ಆಕ್ಚುಲಿ ಕ್ಯಾಟಗರಿ 1ಗೆ KEA ಫೀಸ್ ಏನಾಗಿದೆ 24,710 rupees ಆಗಿದೆ. ಸೊ ಅವನ ಕ್ವೆಶನ್ ಬಂದು, ಸೊ ಮ್ಯಾಮ್ ನನ್ಗೆ 24,710 rupees ಬರಬೇಕು, ಪ್ಯೂರ್ ಗವರ್ಮೆಂಟ್. ಇಲ್ಲಿ ನೋಡ್ರಿ ಎಕ್ಸಾಂಪಲ್ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಾಮರಾಜನಗರ, ಇಲ್ಲಿ ಅವ್ರಿಗೆ ಆಕ್ಚುಲಿ 24,710 rupees ಬರ್ಬೇಕಿತ್ತು, ಬಟ್ ನನಗೆ 44,210 rupees ಬರ್ತಾ ಇದೆ ಮ್ಯಾಮ್, ಏನ್ ಮಾಡ್ಬೇಕು ಅಂತಿದ್ದಾರೆ. ಏನಕ್ಕೆ ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ ಮಕ್ಳೇ, ನೀವು ಈ ಕಾಲೇಜ್ ಬೇಕು ಅಂತ ಸೆಲೆಕ್ಟ್ ಮಾಡ್ತಿದ್ದೀರಾ. ನೀವು ಸೆಲೆಕ್ಟ್ ಮಾಡ್ಕೊಳ್ತಾ ಇರೋ ಕಾಲೇಜಲ್ಲಿ ಒಟ್ಟು ಕಟ್ಟಬೇಕಾಗಿರೋ ಫೀಸ್ ಎಷ್ಟು ಅನ್ನೋದು ಅದು ನಿಮ್ಗೆ ತೋರಿಸ್ತಾ ಇದೆ. ಆ ಫೀಸ್ ಅನ್ನ ನೀವು ಸ್ಕಾಲರ್ ಅಲ್ಲಿ ಅಪ್ಲೈ ಮಾಡ್ತಿರೋ, ಗವರ್ಮೆಂಟ್ ಪೇ ಮಾಡುತ್ತೋ ಅನ್ನೋದು ಲೇಟರ್ ಡಿಸ್ಕಸ್ ಮಾಡೋಣ. ಇದು ಒಂದು ಎಲ್ಲಾ ಫೀಸು ಫಾರ್ ಆಲ್ ನಾನು ಆಲ್ರೆಡಿ ಕ್ಲಿಯರ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಪ್ರತಿ SC ST ಪ್ರತಿ ಸ್ಟೂಡೆಂಟ್ಸ್ ಎಲ್ಲಾ ಫೀಸ್ ಅನ್ನು ಕಟ್ತಾರೆ. SC STs ಗಳಿಗೆ ಸ್ಕಾಲರ್ ಅಲ್ಲಿ ಬರುತ್ತೆ, ಅದು ಒಂದು ಮಾತ್ರ ಇಂಪಾರ್ಟೆಂಟ್. ಸೊ ಇಲ್ಲಿ ಬರ್ತಾ ಇರೋದ್ರ ಬಗ್ಗೆ SC STs ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಬಾದರ್ ಮಾಡ್ಕೋಬೇಡಿ. ಸೊ ಇದು ಯಾಕಂದ್ರೆ ಇಟ್ ಇಸ್ ಸಾಫ್ಟ್ವೇರ್ ಮಕ್ಕಳು. ಈ ಸಾಫ್ಟ್ವೇರ್ ಅಲ್ಲಿ ಈ ಕಾಲೇಜ್ ಸೆಲೆಕ್ಷನ್ ಮಾಡಿದಾಗ ಈ ಕಾಲೇಜಿಗೆ ಏನ್ ಫೀಸ್ ಇದೆ ಅದನ್ನ ತೋರಿಸು ಅಂತ ಹೇಳುತ್ತೆ. ಈ ಸ್ಟೂಡೆಂಟ್ ಯಾವ ಕ್ಯಾಟಗರಿ ಅಂತ ಹೇಳ್ಬಿಟ್ಟು ನಿಮ್ಗೆ ಕೋಡ್ ಬರಿಬೇಕಾಗುತ್ತೆ. ಈ ಸ್ಟೂಡೆಂಟ್ಗೆ ಈ ಕ್ಯಾಟಗರಿ ಇದ್ರೆ ಅವಾಗ ಈ ತರ ಬರಬೇಕು ಅಂತ ಬರಿಬೇಕು ಅಂದ್ರೆ ಇಟ್ ಈಸ್ ಕೋಡಿಂಗ್ ರೈಟಿಂಗ್, ಅಂದ್ರೆ ಇದಕ್ಕೆ ಸಾಫ್ಟ್ವೇರ್ ರೈಟಿಂಗ್ ಇಟ್ ವಿಲ್ ಬಿ ಡಿಫಿಕಲ್ಟ್. ಫಾರ್ ದಟ್ ರೀಸನ್ ಅದು ನಿಮ್ಗೆ ಜನರಲ್ ಆಗಿ ತೋರಿಸ್ತಾ ಇದೆ. ಆದ್ರೆ ನೀವು ಆಪ್ಷನ್ ಎಂಟ್ರಿ ಫ್ರೀಸ್ ಮಾಡಿದ್ಮೇಲೆ ಒಳಗಡೆ ಪ್ರಾಸೆಸ್ ಆಗುತ್ತೆ. ಅವಾಗ ಬೇಸ್ಡ್ ಆನ್ ಯುವರ್ ಏನು ಕ್ಯಾಸ್ಟ್ ರಿಸರ್ವೇಶನ್ ಮೇಲೆ ನಿಮ್ಗೆ ಆಪ್ಷನ್ ಎಂಟ್ರೀಸ್ ಗಳು ಎಂಟ್ರಿ ಆಗುತ್ತೆ. ಅವಾಗ ನಿಮ್ಗೆ ಏನ್ ಬರಬೇಕು 24,710 rupees KEA ಫೀಸಿಗೆ ಅಷ್ಟೇ ಕಟ್ಟಿ ಅಂತ ನಿಮ್ಮ ಆಪ್ಷನ್ ಎಂಟ್ರಿ ಮುಗಿದ ಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಬರುತ್ತಲ್ಲ, ಆ ಅನೌನ್ಸ್ಮೆಂಟ್ ಅಲ್ಲಿ ಈ KEA ಒಳಗೆ ಏನ್ ಮೆನ್ಷನ್ ಮಾಡಿದ್ದಾರೆ ಇದೇ ರೀತಿ ಫೀಸ್ ಸ್ಟ್ರಕ್ಚರ್ ನಿಮ್ಗೆ ಅಲ್ಲಿ ಬರ್ತದೆ. ಬಟ್ ಕಾಲೇಜಿಗೆ ಹೋದ್ಮೇಲೆ ಫೀಸ್ ಕಟ್ಟಬೇಕು. ಆ ಕಾಲೇಜ್ ಬಗ್ಗೆ ಫೀಸ್ ಪೇ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳಿ. ಕೆಲವ್ರು ಕಟ್ಟಿಸ್ಕೊಂಡು ಸ್ಕಾಲರ್ ಅಲ್ಲಿ ತಗೊಳ್ಳಿ ಅಂತಾರೆ, ಕೆಲವ್ರು ಕಟ್ಟಿಸ್ಕೊಳ್ಳಲ್ಲ, ನಿಮ್ಗೆ ಏನೂ ಕಟ್ಟಿಸ್ಕೊಳ್ಳಲ್ಲ, ಅವರೇ ಸ್ಕಾಲರ್ ಇಂದ ಅವರೇ ಡೈರೆಕ್ಟ್ ಆಗಿ ತಗೊಳ್ತಾರೆ. ಎರಡೂ ಫಾರ್ಮ್ ಆಫ್ ಕಾಲೇಜಸ್ ಗಳಿದೆ. ಸೊ ಬಟ್ ಪ್ಲಾನ್ ಮಾಡ್ಕೊಳ್ಳಿ, ನೀವು ಹೋಗೋ ಕಾಲೇಜಿಗೆ ದುಡ್ಡು ಕಟ್ಬೇಕಾ ಅಥವಾ ಅವರೇ ತಗೊಳ್ತಾರ ಅನ್ನೋಂಥದ್ದನ್ನ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ನೀವು ನಿಮ್ಮ ಕಾಲೇಜ್ ಜಾಯಿನ್ ಯಾವ್ದಾಗುತ್ತೆ ಫೈನಲ್ ಫಸ್ಟ್ ರೌಂಡ್ ಬಂದಾಗ ಸೊ ನೀವು ಅಲ್ಲಿ ತಿಳ್ಕೊಬೇಕಾಗುತ್ತೆ. ವೆರಿ ಸ್ಪೆಷಲಿ ಲಾಸ್ಟ್ ಇಯರ್ದು ಫೀಸ್ ಸ್ಟ್ರಕ್ಚರ್ದು ಕೊಟ್ಟಿದ್ದೀನಿ, ಆ ವಿಡಿಯೋನ ಹೋಗಿ ಸರ್ಚ್ ಮಾಡಿ.
So this is Rupashri from TGI DCT Coaching Center. So ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ನಲ್ಲಿ ಸ್ಟೇಟ್ ಗೆ ಫಸ್ಟ್ ರ್ಯಾಂಕ್ ಇರುವಂತ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಇದ್ದಾರೆ. ಸೊ ಜೊತೆಗೆ ನಮ್ಮ ರ್ಯಾಂಕಿಂಗ್ ಸ್ಟಾಟಿಸ್ಟಿಕ್ಸ್ ಇದು ಆಕ್ಚುಲಿ ಲಾಸ್ಟ್ ಇಯರ್ ಸ್ಟಾಟಿಸ್ಟಿಕ್ಸ್, ಈ ವರ್ಷದ ಸ್ಟಾಟಿಸ್ಟಿಕ್ಸ್ ತುಂಬಾನೇ ಚೆನ್ನಾಗಿದೆ. ಸೊ ಅದನ್ನ ವೆರಿ ಸೂನ್ ನಾನು ರಿಲೀಸ್ ಮಾಡ್ತೀನಿ. ಸಾಕಷ್ಟು ಜನ ಸ್ಟೂಡೆಂಟ್ಸ್ ದಿ ಬೆಸ್ಟ್ ರ್ಯಾಂಕಿಂಗ್ ಅನ್ನ ತಗೊಂಡಿದ್ದಾರೆ ಈ ವರ್ಷ 2024 ಅಲ್ಲಿ. ದ ನೈಸ್ ರಿಸಲ್ಟ್ಸ್ ಬಂದಿದೆ. ಇನ್ನು ಈ ನಮ್ಮ ಚಾನೆಲ್ ನ ಆದಷ್ಟು ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ ಶೇರ್ ಮಾಡಿ ಸ್ಟೂಡೆಂಟ್ಸ್. ಸೊ ನಮ್ಮಲ್ಲಿ ಅಡ್ಮಿಷನ್ಸ್ ಗಳಿಗಾಗಲೇ 25 ಬ್ಯಾಚ್ ಗೆ ಅಡ್ಮಿಷನ್ಸ್ ಗಳು ಓಪನ್ ಆಗಿದೆ. ಕೋಚಿಂಗ್ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಗಳಿಗೆ ಕಾಲ್ ಮಾಡಿ ಅಡ್ಮಿಷನ್ಸ್ ಗಳನ್ನ ನೀವು ತಗೋಬಹುದು ಸ್ಟೂಡೆಂಟ್ಸ್. ಜೊತೆಗೆ ಮೇಕಪ್ ಎಕ್ಸಾಮ್ಸ್ ಗಳಿಗೆ ಏನಿದೆ, ಯಾರೆಲ್ಲ ಮೇಕಪ್ ಎಕ್ಸಾಮ್ಸ್ ನ ಮ್ಯಾಥಮೆಟಿಕ್ಸ್ ಬರೀತಿದ್ದೀರಾ ಅವ್ರಿಗೆ ಕೂಡ ಮ್ಯಾಥಮೆಟಿಕ್ಸ್ ಕ್ಲಾಸಸ್ ಕ್ರಾಶ್ ಕೋರ್ಸ್ ನ ಕೂಡ ಪ್ರೊವೈಡ್ ಮಾಡ್ತಿದೀವಿ. ಅವುಗಳ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೂ ಕೂಡ ಸೊ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಸ್ಟೂಡೆಂಟ್ಸ್. Thank you for watching this video. This is Rupashri from TGI DCT Coaching Center.